ಸಣ್ಣ ಜಾಗ, ಸರಳ ವಿಧಾನ, ಹೆಚ್ಚು ಬೆಳೆ, ನಮ್ಮ ಹಳ್ಳಿ ಮನೆ ಕೈತೋಟ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹಳ್ಳಿ ಮನೆ ಕೈತೋಟ ಚಾನಲ್ಗೆ ಸ್ವಾಗತ. ಇಂದು ನಾವು ತೊಂಡೆಕಾಯಿ ದಂಟು ನೆಡುವ ಸಂಪೂರ್ಣ ವಿಧಾನವನ್ನು ನೋಡೋಣ. ತೊಂಡೆಕಾಯಿ ಗಿಡವನ್ನು ಬೀಜದಿಂದ ಬೆಳೆಸುವುದಕ್ಕಿಂತ ದಂಟು ನೆಟ್ಟರೆ ಬೇಗ ಬೆಳೆಯುತ್ತದೆ ಮತ್ತು ಬೇಗ ಕಾಯಿ ಕೊಡುತ್ತದೆ. ಮೊದಲು ಆರೋಗ್ಯವಾಗಿರುವ ಹಳೆಯ ಗಿಡದಿಂದ ಸ್ವಲ್ಪ ಗಟ್ಟಿಯಾದ ದಂಟನ್ನು ಕತ್ತರಿಸಿಕೊಳ್ಳಿ. ಸುಮಾರು 3ರಿಂದ 4 ಫುಟ್ ಉದ್ದ ಅಥವಾ 2ರಿಂದ 3 ಫುಟ್ ಉದ್ದ ಇದ್ದರೆ ಒಳ್ಳೆಯದು. ಕೆಳಗಿನ ಎಲೆಗಳನ್ನು ತೆಗೆದುಬಿಡಿ. ಈಗ ಮಣ್ಣು ತಯಾರಿಸೋದು ಹೇಗೆ ಅಂದರೆ, ಕೆಂಪು ಮಣ್ಣು, ಗೋಮಯ ಅಥವಾ ಕಂಪೋಸ್ಟ್ ಮತ್ತು ಮರಳು ಮಣ್ಣು ಸ್ವಲ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಮಿಶ್ರಣವನ್ನು ನೆಲದಲ್ಲಿ ಅಥವಾ ದೊಡ್ಡ ಗುಂಡಿಯಲ್ಲಿ ಹಾಕಬಹುದು. ನೆಡುವಾಗ ದಂಟಿನ ಕೆಳಭಾಗವನ್ನು ಮಣ್ಣಿನೊಳಗೆ ಸುಮಾರು 2ರಿಂದ 3 ಇಂಚು ಆಳಕ್ಕೆ ಹಾಕಿ ಸುತ್ತ ಮಣ್ಣು ಒತ್ತಿ ನಿಲ್ಲಿಸಿ. ನೆಟ್ಟ ತಕ್ಷಣ ಸ್ವಲ್ಪ ನೀರು ಹಾಕಿ. ತೊಂಡೆಕಾಯಿ ಗಿಡ ಹತ್ತುವ ಗಿಡ ಆದುದರಿಂದ ಹತ್ತಲು ಬೆಂಬಲ ಬೇಕಾಗುತ್ತದೆ. ಅದಕ್ಕಾಗಿ ಕಡ್ಡಿ ಅಥವಾ ಜಾಲಿ ಹಾಕಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಪ್ರತಿದಿನ ಹೆಚ್ಚು ನೀರು ಬೇಕಾಗುವುದಿಲ್ಲ. ಮಣ್ಣು ಒಣಗಿದಾಗ ಮಾತ್ರ ನೀರು ಹಾಕಿ. ಸುಮಾರು 10ರಿಂದ 15 ದಿನಗಳಲ್ಲಿ ಹೊಸ ಚಿಗುರುಗಳು ಬರುತ್ತವೆ. ಗಿಡ ಬೆಳೆದ ನಂತರ ತಿಂಗಳಿಗೆ ಒಮ್ಮೆ ನೈಸರ್ಗಿಕ ಗೊಬ್ಬರ ಹಾಕಿದರೆ ಗಿಡ ಬಲವಾಗಿ ಬೆಳೆಯುತ್ತದೆ ಮತ್ತು ಹೆಚ್ಚು ಕಾಯಿ ಕೊಡುತ್ತದೆ. ಈ ವಿಧಾನದಲ್ಲಿ ನೆಟ್ಟರೆ ತೊಂಡೆಕಾಯಿ ಗಿಡ ಸುಲಭವಾಗಿ ಬೆಳೆಯುತ್ತದೆ ಮತ್ತು ಉತ್ತಮ ಫಲ ಕೊಡುತ್ತದೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹಳ್ಳಿ ಮನೆ ಕೈತೋಟ ಮಾಹಿತಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.